ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಒಳ್ಳೆ ಪ್ಲೇಸ್ಗೆ, ಫನ್ ಇರೋವಂಥ ಪ್ಲೇಸ್ಗೆ. ದಟ್ ಈಸ್ ನನ್ನ ಕಿಡ್ಸ್ನ ತುಂಬಾ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಬನ್ನಿ ಹಾಗಾದರೆ ಹೋಗೋಣ. ಯಾವ ರೀತಿ ಎಲ್ಲ ನನ್ನ ಕಿಡ್ಸ್ ಎಂಜಾಯ್ ಮಾಡಿದ್ರು ಅನ್ನೋ ಬ್ಯೂಟಿಫುಲ್ ಮೊಮೆಂಟ್ಸನ್ನು ನಾವು ಸಹ ನೋಡಿ ಎಂಜಾಯ್ ಮಾಡೋಣ. ನೀವು ಸಹ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಬೇಕು ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಬೇಕು, ಹಾಗೆ ಲೈಕ್ ಮಾಡಬೇಕು ವಿಡಿಯೋನ, ಅದೇ ರೀತಿಯಾಗಿ ಶೇರ್ ಮಾಡಬೇಕು. ನಮ್ಮ ಫ್ಯಾಮಿಲಿ ಮೆಂಬರ್ ನೀವು ಸಹ ಆಗ್ತೀರಾ ಅಂತ ಹೋಪ್ ಇಟ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಹೇಳೋದಾದರೆ ಮೋಕ್ಷ ತುಂಬ ದಿನಗಳಿಂದ ಎಕ್ಸೈಟೆಡ್ ಆಗಿದ್ಲು, ಈ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಕೇಳ್ತಾನೆ ಇದ್ಲು. ಸೊ ಈ ಒಂದು ಪ್ಲೇಸಲ್ಲಿ ಆಕೆಗೆ ತುಂಬಾ ಟಾಸ್ಕ್ಸ್ ಇತ್ತು, ತುಂಬಾ ಆ್ಯಕ್ಟಿವಿಟೀಸ್ ಇತ್ತು ಪ್ಲೇ ಮಾಡಲಿಕ್ಕೆ. ಸೊ ದಟ್ ಪ್ಲೇಸ್ನ ರೀಚ್ ಆಗ್ತಲೇ ಇನ್ನೂ ಲಿಫ್ಟ್ ಹತ್ತಕ್ಕಿಲ್ಲ ಆಗಲೇ ತುಂಬ ಎಕ್ಸೈಟೆಡ್ ಆಗಿದ್ಲು, ಖುಷಿಯಾಗಿದ್ಲು. ಯಾಕಂತಂದರೆ ಅವರ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಅವರು ಎಂಜಾಯ್ ಮಾಡ್ತಕ್ಕಂಥದ್ದು, ಅವರು ಫನ್ ಪಡ್ಕೊಳ್ತಕ್ಕಂಥದ್ದು, ಇವೆಲ್ಲ ನೋಡಲಿಕ್ಕೆ ಆ್ಯಸ್ ಅ ಪೇರೆಂಟ್ಸ್ ನಮಗೂ ಸಹ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಎಕ್ಸೈಟೆಡ್ ಆಗು ಸಹ ಇದ್ವಿ. ಫಸ್ಟ್ ಟೈಮ್ ಆಕೆ ಯಾವ ರೀತಿ ಫೀಲ್ ಆಗ್ತಾಳೆ, ಐ ಮೀನ್ ಎಲ್ಲದರಲ್ಲೂ ಪಾಲ್ಗೊಳ್ತಾಳಾ ಇಲ್ವಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ವಲ್ಪ ಹೆಸಿಟೇಟ್ ಶೈ ನೇಚರ್ ಇದೆ ಆಕೆಗೆ. ಒನ್ಸ್ ಮಿಂಗಲ್ ಆಗಿಬಿಟ್ರೆ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾಳೆ. ಸಖತ್ ಆ್ಯಕ್ಟಿವ್ ಆ್ಯಂಡ್ ಸೂಪರ್ ಕಿಡ್ ಅಂತ ಹೇಳ್ಬೋದು. ಈಗಿನ ಕಾಲದ ಮಕ್ಕಳೇ ಹಾಗೆ ಅಲ್ವಾ, ಸಖತ್ ಶಾರ್ಪ್ ಇರ್ತಾರೆ. ಆ್ಯಂಡ್ ತುಂಬ ಬೇಗ ಎಲ್ಲನೂ ಅರ್ಥ ಆಗಿಬಿಡುತ್ತೆ ಅವ್ರಿಗೆ. ನಮ್ಮ ಥರ ಜನ್ರೇಷನ್ ಅಲ್ವೇ ಅಲ್ಲ. ಸೊ ವಿ ಆರ್ ಟೂ ಮಚ್ ಎಕ್ಸೈಟೆಡ್ ಅಂತ ಹೇಳ್ಬೋದು. ಆಕೆ ಪ್ರತಿಯೊಂದು ಕ್ಷಣ ಎಂಜಾಯ್ ಮಾಡ್ತಾ ಇರೋದನ್ನು ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಆಕೆಗೆ ಅಷ್ಟಾಗಿ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಇಲ್ಲ, ಹೊಸದು ಆಕೆಗೆ. ಸೊ ಹಾಗಾಗಿ ಸ್ವಲ್ಪ ಭಯ ಪಡ್ತಾ ಇದ್ಲು. ಬಟ್ ಸ್ಟಿಲ್ ಆಕೆನೂ ಎಟ್ ದ ಎಂಡ್ ಆಫ್ ದ ಮೂಮೆಂಟ್ ಏನಿರುತ್ತೆ ಆ ಟೈಮ್ಗೆ ಆಕೆನೂ ಸಹ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಆಡಿದ್ಲು. ಆ್ಯಂಡ್ ಗೇಮ್ಸನ್ನು ಕೆಲವೊಂದರಲ್ಲಿ ಪಾಲ್ಗೊಂಡ್ಳು. ಈ ಸ್ಲೈಡಿಂಗ್ ಗೇಮ್ ಆಗಿರ್ಬೋದು, ಅದೇ ರೀತಿ ರೋಪ್ಸ್ನ ಹಿಡ್ಕೊಂಡು ಆಡೋವಂಥ ಆ್ಯಕ್ಟಿವಿಟೀಸ್ ಇತ್ತು. ಆ್ಯಂಡ್ ಸ್ವಲ್ಪ ಕ್ಲೇ ಜೊತೆ ಆಡೋವಂಥ ಆ್ಯಕ್ಟಿವಿಟೀಸ್ ಇತ್ತು. ಅದನ್ನು ಆಡಲಿಕ್ಕೆ ಮತ್ತು ಮಗುನ ಕಳಿಸ್ಲಿಕ್ಕೆ ನನಗೆ ಸ್ವಲ್ಪ ಭಯ ಇತ್ತು, ಇಲ್ಲಿ ಬಿದ್ದೋಗುತ್ತೋ ಅಂತ. ಬಟ್ ಸ್ಟಿಲ್ ಒಂದು ಸ್ಲೈಡಿಂಗ್ ಇದು ಮಾತ್ರ ಆಡಿದ್ಲು, ಅದನ್ನ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಶೀ ಈಸ್ ಆಲ್ಸೋ ಎಂಜಾಯ್ಡ್ ಅಂತ ಹೇಳ್ಬೋದು. ಖುಷಿ ಪಟ್ಲು, ಹೊಸದು ಆಕೆಗೆ ಆದ್ರೂ ಎಂಜಾಯ್ ಮಾಡ್ತಾಯಿದ್ಲು. ನೋಡಲಿಕ್ಕೆ ತುಂಬಾ ಕಲರ್ಫುಲ್ ಆಗಿತ್ತು. ಮಕ್ಕಳನ್ನ ಬೇಗ ಅಟ್ರ್ಯಾಕ್ಟ್ ಮಾಡುವಂಥ ಎವ್ರಿ ಆ್ಯಕ್ಟಿವಿಟಿ ಆ್ಯಂಡ್ ಟೂಲ್ಸ್ ಅಂತಕ್ಕಂಥದ್ದು ಏನಿರ್ಬೋದು, ಮಕ್ಕಳಿಗೆ ಹಾರ್ಮ್ ಆಗದಿರ ತುಂಬ ಚೆನ್ನಾಗಿ ಕೇರಿಂಗ್ ಆಗಿ ಪ್ರೊಟೆಕ್ಟಿವ್ ಒಂದು ಟೂಲ್ಸನ್ನೇ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಟೂಲ್ಸನ್ನು ಇಟ್ಟಿರ್ತಕ್ಕಂಥದ್ದು. ಯಾವುದೇ ರೀತಿ ಮಕ್ಕಳಿಗೆ ಹರ್ಟ್ ಆಗುವಂತಹ ಒಂದು ಗೇಮಿಂಗ್ ಆ್ಯಕ್ಟಿವಿಟೀಸ್ ಅಂತಕ್ಕಂಥದ್ದು ಇರಲಿಲ್ಲ. ಬೈ ದ ವೇ, ಈ ಬ್ಯೂಟಿಫುಲ್ ಪ್ಲೇಸ್ ಎಲ್ಲಿದೆ ಅಂತ ಹೇಳ್ಬಿಡ್ತೇನೆ.
ಇದು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರಲ್ಲಿ ಲೊಕೇಟ್ ಆಗಿದೆ. ಈ ಪ್ಲೇಸ್ ಬಂದು ಪ್ಲೇ ಝೋನ್ ಅಂತ. ಇದು ನಿಮಗೆ ಅಭಯ ಹಾಸ್ಪಿಟಲ್ ಅಪೋಸಿಟ್ ಇರ್ತಕ್ಕಂಥದ್ದು. ನಿಮಗೆ ಥರ್ಡ್ ಫ್ಲೋರಲ್ಲಿ ಇದು ಅವೈಲಬಲ್ ಇರುತ್ತೆ. ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನನ್ನ ಪಾಪು ಅಳ್ತಾ ಇದೆ, ಬಿಕಾಸ್ ಹೊಸಬರನ್ನ ನೋಡಿದ್ರೆ ಒಂಚೂರು ಭಯ ಪಡುತ್ತೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಬೇರೆ ಬೇರೆ ಪೇರೆಂಟ್ಸು ಮಕ್ಕಳನ್ನೆಲ್ಲ ಕರ್ಕೊಬಂದು ಆಡಿಸ್ಕೊಳ್ತಾ ಇದ್ರು. ಸೊ ಹಾಗಾಗಿ ಆಕೆ ಸ್ವಲ್ಪ ನರ್ವಸ್ ಇದ್ದಾಳಷ್ಟೇ. ಅದರ್ವೈಸ್ ಲೇಟ್ರ್ ಆನ್ ಆಕೆನೂ ಸಹ ಎವ್ರಿ ಗೇಮ್ ಅಂತ ಅಲ್ಲ, ಕೆಲವೊಂದು ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು, ಆಟ ಆಡಿಕೊಂಡ್ಳು. ಆ್ಯಂಡ್ ಬೈ ದ ವೈ ಇದರ ಒಂದು ಟಿಕೆಟ್ ಕಾಸ್ಟನ್ನು ಹೇಳೋದಾದರೆ ಇಲ್ಲಿ ಪರ್ ಹೆಡ್ ನಿಮಗೆ 250 ಸಮಥಿಂಗ್ ಆರ್ 300 ಅಪ್ರಾಕ್ಸ್ ಇರಬಹುದು. ಮರ್ತಿದೆ ನನಗೆ, ಮೇ ಬಿ 250 ಅನಿಸುತ್ತೆ ನಾನು ಪೇ ಮಾಡಿದ್ದು. ಇಟ್ಸ್ ಓಕೆ, ರೀಸನಬಲ್ ಅಂತ ಅನ್ನಿಸ್ತು. ಇಲ್ಲಿರೋವಂಥ ಗೇಮ್ಸ್ನ ಎಲ್ಲನೂ ಪಾರ್ಟಿಸಿಪೇಟ್ ಮಾಡಿ ಆಡಿದ್ರೆ ನಾವು ಪೇ ಮಾಡಿದಂಥ ಪ್ರತಿಯೊಂದು ರುಪಿಗೂ ಒಂದು ರೀತಿ ವರ್ತ್ ಅಂತ ಹೇಳ್ಬೋದು. ತುಂಬಾ ಕಲರ್ಫುಲ್ ಇದೆ ಫ್ರೆಂಡ್ಸ್ ಈ ಒಂದು ಜಾಗ. ನೀವು ಯಾರಾದರೂ ವಿಸಿಟ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಯಾರಾದರೂ ವಿಸಿಟ್ ಮಾಡದೇ ಇದ್ದರೆ ಹೋಗಿ ವಿಸಿಟ್ ಮಾಡಿ. ಮಕ್ಕಳಿಗೆ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಆ್ಯಂಡ್ ಮೈಂಡ್ ಸಹ ರಿಫ್ರೆಶ್ ಆಗುತ್ತೆ. ಮೋಕ್ಷ ಈ ಪ್ಲೇಸ್ನ ರೀಚ್ ಆಗಿದ ತಕ್ಷಣವೇ ಈ ಒಂದು ಪ್ಲೇಸ್ನ ನೋಡಿನೇ ತುಂಬಾ ಎಕ್ಸೈಟೆಡ್ ಆಗಿಬಿಟ್ಲು. ಆಡಿದ ನಂತರ ಅಂತೂ ಸಖತ್ ಹ್ಯಾಪಿ ಆಗಿದ್ಲು. ಟಯರ್ಡ್ ಆಗಿರ್ತಾರೆ ಆ್ಯಂಡ್ ಒಂದು ರೀತಿ ಮೈಂಡ್ ಎಲ್ಲ ಸ್ಟಕ್ ಆದಂಗೆ ಅನಿಸ್ತಾ ಇರುತ್ತೆ. ಒಂದು ರೀತಿ ಅವ್ರಿಗೆ ಬರ್ಡನ್ ಅನಿಸುತ್ತೆ ಬರೀ ಸ್ಟಡೀಸ್ ಅಂತ ಅನ್ನೋದಾದರೆ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ಆದರೂ ಅಟ್ಲೀಸ್ಟ್ ಈ ರೀತಿ ರಿಫ್ರೆಶಿಂಗ್ ಆ್ಯಕ್ಟಿವಿಟೀಸ್ ಇರುವಂತಹ ಪ್ಲೇ ಝೋನ್ ಏರಿಯಾಸ್ ಆಗ್ಬೋದು, ಅಥವಾ ಫನ್ ಆ್ಯಕ್ಟಿವಿಟೀಸ್ ಇರುವಂತಹ ಒಂದು ಏರಿಯಾಸಲ್ಲಾಗ್ಬೋದು ಅಥವಾ ಸ್ಥಳಗಳಲ್ಲಾಗ್ಬೋದು, ಮಕ್ಕಳನ್ನ ಕರ್ಕೊಂಡೋಗಿ ಈ ರೀತಿ ನಾವು ಪಾರ್ಟಿಸಿಪೇಟ್ ಮಾಡಿಸಿದ್ರೆ ಅವ್ರಿಗೂ ಸಹ ಮೈಂಡ್ ಅನ್ನೋದು ರಿಫ್ರೆಶ್ ಆಗುತ್ತೆ. ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ದೆ ಲವ್ ಇಟ್ ಅಂತ ಹೇಳ್ಬೋದು. ಮೋಕ್ಷನೂ ಅಷ್ಟೇ, ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲೂ ಒಂದು ಗೇಮ್ ಆದಮೇಲೆ ಇನ್ನೊಂದು ಗೇಮ್ ಅಂತ ಪಾರ್ಟಿಸಿಪೇಟ್ ಮಾಡ್ತಾಯಿದ್ಲು. ಸಖತ್ ಎಕ್ಸೈಟೆಡ್ ಆಗಿದ್ಲು. ಆ್ಯಂಡ್ ಈ ರೋಪ್ ಹಿಡ್ಕೊಂಡು ಆಡೋವಂಥ ಆ್ಯಕ್ಟಿವಿಟಿ ಏನಿದೆ ಅದಕ್ಕೆ ಒಂಚೂರು ಭಯ ಪಟ್ಲು ಅಷ್ಟೇ. ಸ್ಟಿಲ್ ಶಿ ಈಸ್ 4 years ಓಲ್ಡ್ ಆ್ಯಸ್ ಆಫ್ ನೌ. ಆ್ಯಂಡ್ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಇಲ್ಲಿ ಮಕ್ಕಳು ಸ್ಪೆಂಡ್ ಮಾಡಿದಂತಹ ಪ್ರತಿ ಸೆಕೆಂಡ್ ಏನಿದೆ ಅದನ್ನು ಅವರು ತುಂಬಾ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಆಟ ಆಡ್ತಾಯಿದ್ರು. ಇದನ್ನು ನಾವು ಆ್ಯಸ್ ಅ ಪೇರೆಂಟ್ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಆ್ಯಂಡ್ ಒಳ್ಳೆ ಫೀಲಿಂಗ್ ಅಂತ ಹೇಳ್ಬೋದು. ಈ ರೀತಿ ಮಕ್ಕಳ ಜೊತೆ ನಾವು ಸಹ ಬೇಕಾದರೆ ಪಾರ್ಟಿಸಿಪೇಟ್ ಮಾಡಬಹುದು. ಅಂದಹಾಗೆ ಇಲ್ಲಿ ಹೋಗಲಿಕ್ಕಿಂತ ಮುಂಚೆ ನೀವು ಸಾಕ್ಸ್, ನಿಮ್ಮ ಫುಟ್ಗೆ ಹಾಕ್ಕೊಳ್ತಕ್ಕಂಥ ಸಾಕ್ಸನ್ನು ನೀವೇ ತಗೊಂಡೋದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅದರ್ವೈಸ್ ಅಲ್ಲಿ ನೀವು ಪೇ ಮಾಡಿ ತಗೊಳ್ಳಿಕ್ಕೆ ಅಮೌಂಟ್ ಒಂಚೂರು ಜಾಸ್ತಿ ಅಂತ ಹೇಳ್ಬೋದು. ಸೊ ನೀವು ಆಚೆ ಹೊರಗಡೆ ಕೊಂಡ್ಕೊಂಡು ಹೋಗ್ಬೋದು, ಅಥವಾ ನಿಮ್ಮ ಹತ್ರನೇ ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಹಾಕ್ತಿರಲ್ಲ ಆ ಸಾಕ್ಸನ್ನು ತೊಗೊಂಡೋದ್ರೆ ಇನ್ನೂ ಒಳ್ಳೇದಂತ ಹೇಳ್ಬೋದು. ಸೊ ಇಲ್ಲಿ ನಾನು ನನಗೂ ತಗೊಂಡೆ ಸಾಕ್ಸು, ಅದೇ ರೀತಿಯಾಗಿ ಮಕ್ಕಳಿಗೂ ಪೇ ಮಾಡಿ ತಗೊಂಡೆ. ನಾನು ತಗೊಂಡು ಹೋಗಿರಲಿಲ್ಲ, ಮರ್ತೋಗಿದ್ದೆ. ಬಟ್ ಸ್ಟಿಲ್ ಓಕೆ, ಅವರ ಎಂಜಾಯ್ಮೆಂಟ್ ಮುಂದೆ ಇವೆಲ್ಲ ನಥಿಂಗ್ ಅಂತ ಅನಿಸ್ತು. ನಾನು ಸಹ ಪಾರ್ಟಿಸಿಪೇಟ್ ಮಾಡಿದೆ ಮಕ್ಕಳ ಜೊತೆ, ನಾನು ಸಹ ಎಂಜಾಯ್ ಮಾಡಿದೆ. ಸಚ್ ಅ ಲವ್ಲಿ ಪ್ಲೇಸ್ ಅಂತ ಹೇಳ್ಬೋದು. ಮೋಕ್ಷ ಹಾಗಾದರೆ ನಾವು ಪೇ ಮಾಡೋಂತಹ ರುಪೀಸ್ಗೆ ಈಗಾಗಲೇ ನಾನು ಹೇಳಾಗಿದೆ ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತ. ಸೊ ಅದು ಪರ್ ಅವರ್ ಇರುತ್ತಾ ಅಥವಾ 2 hours ಇರುತ್ತಾ, 3 hours ಇರುತ್ತಾ, ಯಾವ ರೀತಿ ಅನ್ನೋದಾದರೆ ಪರ್ ಹವರ್ಗೆ ನೀವು 250 rupees to 300 ಪೇ ಮಾಡಬೇಕಾಗುತ್ತೆ ಇಲ್ಲಿ. ಆ್ಯಂಡ್ ನೀವು ಕ್ಲೀನ್ಲಿನೆಸ್ಗೋಸ್ಕರ ಯಾವುದೇ ರೀತಿ ಡರ್ಟಿನೆಸ್ ಆಗದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಸಾಕ್ಸನ್ನು ಕಂಪಲ್ಸರಿ ಹಾಕ್ಕೊಂಡು ಹೋಗಬೇಕಾಗುತ್ತೆ.
ಆ್ಯಂಡ್ ಇಲ್ಲಿ ಇರ್ತಕ್ಕಂಥ ಸ್ಟಾಫು ಅಷ್ಟೇ, ಬೇರೆ ಕಡೆ ಪ್ಲೇ ಝೋನ್ಸಲ್ಲಿ, ಪ್ಲೇ ಏರಿಯಾಸಲ್ಲಿ ಪೇರೆಂಟ್ಸ್ನ ಅಲೋ ಮಾಡೋದಿಲ್ಲ, ಅವರೇ ಸ್ಟಾಫನ್ನು ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಒಂಚೂರು ಫ್ರೆಂಡ್ಲಿ ಆಗಿದ್ದರು. ಪೇರೆಂಟ್ಸ್ನ ಪುಟ್ಟ ಮಕ್ಕಳಿದ್ರೆ ಲೈಕ್ 1 ಇಯರ್ ಬಿಲೋ ಮಕ್ಕಳಿದ್ರೆ ಪೇರೆಂಟ್ಸ್ನೂ ಸಹ ಅಲೋ ಮಾಡ್ತಿದ್ರು, ವಿಚ್ ಈಸ್ ಸೋ ನೈಸ್ ಅಂತ ಹೇಳ್ಬೋದು. ಸೊ ಅಕಸ್ಮಾತ್ ನಾವು ಹೋಗ್ಲಿಕ್ಕಾಗಲ್ಲ ಅವ್ರನ್ನೇ ಆಡಿಸಿ ಅಂತಂದರೆ ಅವರು ಸಹ ಆಡಿಸ್ತಾರೆ. ಸಿನ್ಸ್ ಮಕ್ಕಳು ತುಂಬ ಪುಟ್ಟ ಮಕ್ಕಳಿರೋದ್ರಿಂದ ಹೊರಗಿನವ್ರ ಜೊತೆ ಇರೋದಿಲ್ಲ ಕಂಫರ್ಟಾಗಿ. ಸೊ ಹಾಗಾಗಿ ಆ್ಯಸ್ ಅ ಪೇರೆಂಟ್ಸ್ ನೀವು ಬೇಕಾದರೆ ಮಕ್ಕಳ ಜೊತೆ ಹೋಗ್ಬೋದು. ಆ್ಯಂಡ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಸಹ ಅಷ್ಟೇ, ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊಂಡು ಮಕ್ಕಳ ಜೊತೆ ನೀವು ಆಟ ಆಡ್ಕೋಬೇಕು. ತುಂಬ ಸೂಕ್ಷ್ಮವಾಗಿ ಇಲ್ಲಿ ಇರಬೇಕಾಗುತ್ತೆ. ಯಾಕಂತಂದರೆ ಕೆಲವೊಂದು ಹಾರ್ಮ್ಫುಲ್ ಸಹ ಇದೆ. ಲೈಕ್ ಈ ಸ್ಟೋನ್ಸ್ ಏನಿದೆ ಇದು ಕಲರ್ ಸ್ಟೋನ್ಸು, ಮಕ್ಕಳು 1 ಇಯರ್ ಬಿಲೋ ಇರೋರು ಅಥವಾ 1.5 ಇಯರ್ ಬಿಲೋ ಇರೋರು ನುಂಗ್ಬಿಡುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಸಹ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸ್ಟಿಲ್ ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಳೋ ಹಾಗಿದ್ದರೆ ಈ ಒಂದು ಏರಿಯಾ ಏನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ಲಿ ಮಕ್ಕಳನ್ನ ಆಡಿಸ್ಕೊಳ್ತಕ್ಕಂಥದ್ದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂತಂದರೆ ಆ ಸೌಂಡ್ ಇರುತ್ತಲ್ವ, ಸ್ಟೋನ್ಸ್ ಸೌಂಡು ಅಲ್ಲಿ ಪ್ಲೇ ಆಡೋವಾಗ, ಸೊ ಆ ಒಂದು ಗೇಮ್ ಆಡುವಾಗ ವಿಚ್ ಈಸ್ ಸೋ ಸ್ಯಾಟಿಸ್ಫೈಯಿಂಗ್, ಸೂದಿಂಗ್ ಅಂತ ಹೇಳ್ಬೋದು. ಮೈಂಡ್ಗೆ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಮಕ್ಳಿಗೆ ಆಟ ಆಡೋದಕ್ಕೂ ತುಂಬಾ ಚೆನ್ನಾಗಿದೆ. ಸೊ ಐ ಹೋಪ್ ನೀವು ಈ ಒಂದು ಪಾಯಿಂಟ್ನ ನೆಗ್ಲೆಕ್ಟ್ ಮಾಡಲ್ಲ ಅಂತ. ಸ್ಟೋನ್ಸ್ ಹತ್ರ ತುಂಬಾ ಕೇರ್ಫುಲ್ಲಾಗಿರಬೇಕು, ಮಕ್ಕಳು ನುಂಗ್ಬಿಡೋವಂಥ ಚಾನ್ಸಸ್ ಇರುತ್ತೆ. ಪ್ಲೇಸನ್ನು ವಿಸಿಟ್ ಮಾಡಿದ ನಂತರ ನಾನೇನು ಅರ್ಥ ಮಾಡಿಕೊಂಡೆ ಅನ್ನೋದಾದರೆ, ಮಕ್ಕಳನ್ನ ಬೇರೆ ಬೇರೆ ಪ್ಲೇ ಏರಿಯಾಗಳಲ್ಲಿ ನಾವು ಕರ್ಕೊಂಡೋಗಿ ಆಟ ಆಡ್ಸೋದಕ್ಕಿಂತ ಈ ಪ್ಲೇ ಝೋನ್ ಅಂತ ಪರ್ಟಿಕ್ಯುಲರ್ ಝೋನ್ಸ್ ಏನಿರುತ್ತೆ ಆ್ಯಕ್ಟಿವಿಟಿ ಬೇಸ್ಡ್, ಇಂಥ ಪ್ಲೇಸಸ್ಗೆ ಕರ್ಕೊಂಡು ಹೋಗೋದ್ರಿಂದ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ ಅಂತಕ್ಕಂಥದ್ದು ಇಂಪ್ರೂವ್ ಆಗುತ್ತೆ. ಕೋರ್ಡಿನೇಷನ್ ಅನ್ನೋದು ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ. ಈ ರೀತಿಯ ಒಂದು ಕ್ಲೈಂಬಿಂಗ್ ಆಗ್ಬೋದು, ಜಂಪಿಂಗ್ ಆಗ್ಬೋದು, ಸ್ಲೈಡಿಂಗ್ ಆಗ್ಬೋದು, ಆ್ಯಕ್ಟಿವಿಟೀಸ್ನ ಆಡೋದ್ರಿಂದ ಮಕ್ಕಳಲ್ಲಿ ಅವ್ರಿಗೆ ತಿಳಿದಲೇ ಇಂಡಿಪೆಂಡೆಂಟ್ ನೇಚರ್ ಅನ್ನೋದು ಬೆಳೆಯುತ್ತೆ. ಆ್ಯಂಡ್ ಸೋಷಿಯಲ್ ಸ್ಕಿಲ್ಸ್ ಅಂತಕ್ಕಂಥದ್ದು, ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಸೋಷಿಯಲ್ ಸ್ಕಿಲ್ಸ್ ಅಂತಕ್ಕಂಥದ್ದು ಬೆಳೆಯುತ್ತೆ. ಎಸ್ಪೆಷಲಿ ಇಲ್ಲಿ ನ್ಯೂ ಫ್ರೆಂಡ್ಸ್ ಆಗೋದ್ರಿಂದ ಮಕ್ಕಳಿಗೆ ಅವ್ರ ಜೊತೆ ಟೀಮ್ ವರ್ಕ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಅಂತಕ್ಕಂಥದ್ದು ಬೆಳೆಯುತ್ತೆ. ಮಕ್ಕಳಿಗೆ ಟೀಮ್ ವರ್ಕನ್ನು ಕಲಿತಾರೆ, ಯಾವ ರೀತಿ ಒಂದು ಟೀಮ್ ವರ್ಕ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಆ ಕ್ಲೇ ಒಂದು ಆ್ಯಕ್ಟಿವಿಟಿ ಏನಿತ್ತು ಅದನ್ನು ಮಾಡಬೇಕಾದ್ರೆ ಫ್ರೆಂಡ್ಸ್ ಡಿಸ್ಕಸ್ ಮಾಡಿಕೊಂಡು ಮಾಡ್ತಾರೆ. ಸೊ ಅದರಲ್ಲಿ ಡಿಸ್ಕಷನ್ ಮೇಕ್ಸ್ ದ ಥಿಂಗ್ಸ್ ಈಸಿಯರ್ ಅಂತಕ್ಕಂಥದ್ದನ್ನು ಮಕ್ಕಳು ಕಲಿತಾರೆ. ಬಿದ್ದೋಗಿಗೆ ಮಕ್ಕಳನ್ನ ಈ ರೀತಿ ಆ್ಯಕ್ಟಿವಿಟೀಸಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿಸೋದ್ರಿಂದ ಅವರಲ್ಲಿ ಈ ರೀತಿಯ ಪ್ಲೇ ಝೋನ್ ಏರಿಯಾಸ್ ಅಂತಕ್ಕಂಥದ್ದು ಕ್ರಿಯೇಟಿವಿಟಿನ ಎನ್ಕರೇಜ್ ಮಾಡುತ್ತೆ. ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಪವರ್ ಆಗ್ಬೋದು, ಅದೇ ರೀತಿಯಾಗಿ ಆಟದ ಮುಖಾಂತರ ಯಾವ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಮಕ್ಕಳಲ್ಲಿ ಕಲಿಸ್ಲಿಕ್ಕೆ ಈ ಒಂದು ಪ್ಲೇ ಝೋನ್ ಏರಿಯಾ ಅಂತಕ್ಕಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ನಾವು ಈ ರೀತಿಯ ಒಂದು ಪ್ಲೇಸಸ್ಗೆ ವೀಕ್ಲಿ ಕರ್ಕೊಂಡು ಹೋಗೋದು ಅಥವಾ ಮಂತ್ಲಿ ಟ್ವೈಸ್ ಆರ್ ಥ್ರೈಸ್ ಆದರೂ ಕರ್ಕೊಂಡು ಹೋಗೋದನ್ನು ಆ್ಯಸ್ ಅ ಪೇರೆಂಟ್ಸ್ ಮಾಡಬೇಕಾಗತ್ತೆ. ಖುಷಿ ಆಗುತ್ತೆ ಅಲ್ವಾ ಸ್ನೇಹಿತರೆ? ಮಕ್ಕಳು ಈ ರೀತಿಯ ಆಟಗಳನ್ನು ಆಡಬೇಕಾದ್ರೆ ತುಂಬ ಆ್ಯಕ್ಟಿವ್ ಆಗಿ ಖುಷಿಯಾಗಿ ಫನ್ನನ್ನು ಪಡ್ಕೊಳ್ತಾ ಇದ್ದರೆ ಆ್ಯಂಡ್ ಎವ್ರಿ ಗೇಮ್ನ ಎಂಜಾಯ್ ಮಾಡ್ತಾ ಇದ್ದರೆ, ಫಿಸಿಕಲ್ ಫಿಟ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದರೆ, ಸೊ ಇದಕ್ಕಿಂತ ಪೇರೆಂಟ್ಸ್ ಆಗಿ ನಮಗೇನು ಬೇಕಾಗುತ್ತೆ? ಸೊ ಏನಾದರೂ ಒಳ್ಳೆಯದನ್ನು ಕಲಿತಾ ಇದ್ದಾರೆ ಮಕ್ಕಳು ಅಂತಂದರೆ ವಿ ಶುಡ್ ಎನ್ಕರೇಜ್ ದೆಮ್. ನಮ್ಗೆ ಸ್ವಲ್ಪ ಕಷ್ಟ ಆದ್ರೂ ಟೈಮ್ ಮಾಡಿಕೊಂಡು, ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಸಹ ಸ್ವಲ್ಪ ಟೈಮ್ ಮಾಡ್ಕೊಂಡು ಹೋಗಿ ಮಕ್ಕಳ ಜೊತೆ ನೀವು ಸಹ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳ್ಳೆ ಮೆಮೊರೀಸನ್ನು ಸಹ ಕ್ರಿಯೇಟ್ ಮಾಡ್ಕೋಬೋದು. ಏನಂತೀರಾ?
ಟೈಮಲ್ಲಿ ಮಕ್ಕಳು ಟಯರ್ಡ್ ಆದರೆ ನಾವು ಸ್ಮಾಲ್ ಬ್ರೇಕನ್ನು ತಗೋಬೋದು. ಅವ್ರಿಗೆ ವಾಟರ್ ಬೇಕಾದರೆ ಕೊಡ್ಬೋದು. ಆ್ಯಂಡ್ ವಾಶ್ರೂಮ್ಸ್ ಏನಾದರೂ ನೀಡಿದರೆ ಸಹ ಯೂಸ್ ಮಾಡ್ಕೋಬೋದು. ಅಲ್ಲೇ ಇರುತ್ತೆ ಫೆಸಿಲಿಟಿ ಎಲ್ಲನೂ. ಆ್ಯಂಡ್ ಆಲ್ಸೋ ಸ್ನ್ಯಾಕ್ಸ್ ಬೇಕಾದರೂ ತೊಗೊಂಡು ಹೋಗಿ ಮಕ್ಕಳಿಗೆ ತಿನ್ನಿಸ್ಬೋದು. ಬಟ್ ಮೇಕ್ ಶ್ಯೂರ್ ಯು ವಿಲ್ ಮೇಂಟೈನ್ ದ ಹೈಜೀನ್ ಅಂತ. ಆ ಪ್ಲೇಸ್ನೆಲ್ಲ ಡರ್ಟಿ ಮಾಡಬೇಡಿ. ಸೊ ಅವರು ಸಹ ತುಂಬಾ ಕಷ್ಟಪಟ್ಟು ಎಲ್ಲನೂ ಮೇಂಟೈನ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅವ್ರಿಗೂ. ಸೊ ನಾವು ಸಹ ನಮ್ಮ ಕೈಲಾದಂತಹ ಸಹಾಯ ಮಾಡಬೇಕೇ ಹೊರತು ಅದನ್ನು ಹಾಳು ಮಾಡಿ ಬರುವಂಥ ಕೆಲಸ ಮಾಡಬಾರ್ದು. ದಟ್ ಈಸ್ ಮೈ ಓನ್ಲಿ ರಿಕ್ವೆಸ್ಟ್ ಅಂತ ಹೇಳ್ತೀನಿ. ಯಾರು ನನ್ನ ವ್ಲಾಗ್ ನೋಡಿ ಹೋಗ್ತೀರಾ, ಮೇಕ್ ಶ್ಯೂರ್ ನೀವು ಈ ಒಂದು ಪ್ಲೇಸ್ನ ಕ್ಲೀನಾಗಿ ಹೈಜೀನಾಗಿ ಇಟ್ಟು ಬರ್ತೀರಾ ಅಂತ. ಸೊ ದಟ್ ಈಸ್ ಮೈ ಸ್ಮಾಲ್ ರಿಕ್ವೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒನ್ಸ್ ಅಗೇನ್. ಈ ಒಂದು ಪ್ಲೇಸ್ನ ಫುಲ್ ಡೀಟೇಲ್ಸ್ ಆ್ಯಂಡ್ ಅಡ್ರೆಸ್ ಸಮೇತ ನಿಮಗೆ ಎಂಡ್ ಆಫ್ ದ ವ್ಲಾಗಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಶೂಟ್ ಮಾಡಿದ್ದು ಒಳ್ಳೆ ಮೆಮೊರಿನ ಒಂದು ಲೈಫಲ್ಲಿ ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ. ಹೋಪ್ ಅದು ಸಕ್ಸಸ್ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಈ ಒಂದು ವ್ಲಾಗ್ನ ಶೂಟ್ ಮಾಡೋದಕ್ಕೆ. ಮಕ್ಕಳು ಈ ರೀತಿ ಎಂಜಾಯ್ಮೆಂಟ್ ಮಾಡ್ತಾ ಇರೋದು, ಸಮಥಿಂಗ್ ಏನೋ ಕಲಿತಾ ಇರೋದು ಆ್ಯಂಡ್ ದೇ ಫೀಲ್ಸ್ ಕ್ರಿಯೇಟಿವ್ ಅಂತ ಅನ್ನೋದು ನನಗೆ ತುಂಬಾ ಖುಷಿ ಕೊಡ್ತು ಈ ಒಂದು ವ್ಲಾಗ್ನ ಶೂಟ್ ಮಾಡಿದ್ದಕ್ಕೆ. ಐ ಹೋಪ್ ನೀವು ಸಹ ಇಂಥದ್ದೇ ಒಂದು ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಳ್ತೀರಾ ಇಫ್ ಯು ಹ್ಯಾವ್ ಕಿಡ್ಸ್. ಸೊ ಹೋಪ್ ನಿಮಗೆ ಈ ವಿಡಿಯೋ ಅಂತಕ್ಕಂಥದ್ದು ಇಷ್ಟ ಆಗಿದೆ ಅಂತ. ಎಂಡ್ ಆಫ್ ದ ಒಂದು ಮೂಮೆಂಟ್ ಏನಿದೆ ಅದರಲ್ಲಿ ನಾನು ಸಹ ತುಂಬಾ ಎಂಜಾಯ್ ಮಾಡಿದೆ. ಫ್ಯಾಮ್ಲಿ ಸಮೇತ ಈ ರೀತಿಯ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದು ತುಂಬಾ ಹ್ಯಾಪಿನೆಸ್ಸನ್ನು ಕೊಡುತ್ತೆ. ಸೊ ಜಾಸ್ತಿ ಏನು ಲ್ಯಾಕ್ ಮಾಡೋಕ್ಕೆ ಹೋಗಲ್ಲ. ಹೋಪ್ ನಿಮಗೆ ಈ ಒಂದು ವ್ಲಾಗ್ ಅಂತಕ್ಕಂಥದ್ದು ಯೂಸ್ಫುಲ್ ಆಯಿತು, ಸಮಥಿಂಗ್ ನೀವು ಸಹ ಏನೋ ತಿಳ್ಕೊಳ್ಳಿಕ್ಕೆ ಸಿಕ್ತು, ಫನ್ ಆಗಿತ್ತು ಅಂತ. ಸೊ ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ಒಂದು ವಿಡಿಯೋ ತಲುಪೋ ಹಾಗೆ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೊಂದು ವಿಡಿಯೋಂದಿಗೆ, ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.